ಕಾರ್ಯಕ್ರಮ ಏನಿಲ್ಲ, ಇದು ಕಳ್ಳ ಲೆಕ್ಕ. ಇದು ಪಾರದರ್ಶಕ ಪ್ರಾಮಾಣಿಕ ಧರ್ಮದ ಲೆಕ್ಕ ಅಲ್ಲ. ನಮ್ಮ ಸಂಘ, ನಮ್ಮ ಸಮಾಜ ತಂದೆ ಇರ್ತಕ್ಕಂಥ ಸರ್ ಇನ್ನೂ ಲೆಕ್ಕ ಚಾಲು ಆಗಿಲ್ಲ. ಇದಕ್ಕಾದ ಒಂದು ನಾವು ಸಮಿತಿ ರಚನೆ ಮಾಡಿದ್ದೀವಿ. ಸಮಿತಿ ಅಧ್ಯಕ್ಷರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಸಮಿತಿಯ ಪದಾಧಿಕಾರಿಗಳಿಗೆ ಯಾವ ರೀತಿ ಮಾಹಿತಿ ಇಲ್ಲ. ಅಖಂಡ ಕರ್ನಾಟಕದಲ್ಲಿ ಸುಮಾರು 20-25 ಜಿಲ್ಲೆಗಳಲ್ಲಿ ಪಂಚಮಶಾಲಿ ಸಮಾಜ ಪ್ರಭಾವ ಇದೆ. ಅಲ್ಲಿರ್ತಕ್ಕಂಥ 25 ಜಿಲ್ಲಾಧ್ಯಕ್ಷರಿರ್ಬೋದು, ತಾಲೂಕಾಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿಗೆ ಯಾರಿಗೆ ಸಹ ಒಂದು ಲೆಟರ್ ಕಳಿಸಿಲ್ಲ, ನಾವು ಲೆಕ್ಕ ಮಂಡನೆ ಮಾಡ್ತೀವಿ ಅಂಥೇಳಿ ತರಾತುರಿಗಳು ಲೆಕ್ಕ ಮಾಡಿದ್ದಾರೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಹರಿಹರ ತಾಲೂಕಲ್ಲಿ ಬಹುಶಃ 75-80% ಈ ಸಮಾಜದವ್ರು ಇದ್ದಾರೆ. ಒಂದು ಹಳ್ಳಿಗಳಿಂದ ಎಷ್ಟು ದವಸ ಧಾನ್ಯಗಳ ಸಂಗ್ರಹಣೆ ಮಾಡಿದ್ರಿ? ಎಷ್ಟು ಖರ್ಚು ವೆಚ್ಚ ಆಯಿತು? ಇಲ್ಲಿ ಸಿಮೆಂಟ್ ಎಷ್ಟಿಗೆ ಬಂತು, ಮರಳು ಎಷ್ಟು ಬಂತು, ಕಬ್ಬಿಣ ಎಷ್ಟು ಬಂತು, ಇದನ್ನು ಲೆಕ್ಕ ಪತ್ರಗಳು ಕೊಡಬೇಕಲ್ಲ. ತಾರಾತುರಿಯಲ್ಲಿ ಮಾಡ್ಲಿಕ್ಕಾಗತ್ತಾ? ಒಂದು ಸಣ್ಣ ಮದುವೆ ಮಾಡ್ತೇನೆ ಅಂತಂದ್ರೆ ಖರ್ಚು ವೆಚ್ಚ ಅಂತ ಇರುತ್ತೆ. ಈ ರೀತಿ ಇರುವಾಗ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಸಹ ಸ್ತ್ರೀ ರಕ್ಷಣೆಗೆ ಬಂದಿದ್ದೀವಿ. ನಮ್ಮ ವಾದ ಇಷ್ಟೇ, ಪ್ರಾಮಾಣಿಕವಾಗಿ ಇನ್ನೂ 3-4 ತಿಂಗಳು ಟೈಮ್ ತೊಗೊಳ್ರಿ. ಪಾರದರ್ಶಕವಾಗಿ ಒಬ್ಬ ಭಕ್ತ 500 ರೂಪಾಯಿ ಕೊಟ್ಟಾನಂತಂದ್ರೆ ರಿಸಿಪ್ಟ್ ಕೊಟ್ಟಿರ್ತೀವಿ. 500 ರೂಪಾಯಿ ಪ್ರಾಮಾಣಿಕವಾಗಿ ಪೀಠ ಕೆಲಸಕ್ಕೆ ಭಾಗಿಯಾಗಿದೆ ಇಲ್ಲತಕ್ಕಂಥದ್ದನ್ನು ವ್ಯವಸ್ಥೆ. ಇದು ಬಿಟ್ಟರೆ ನಾವು ಯಾರೂ ಅಲ್ಲಿ ಹೋಗಲ್ಲ. ಇದು ಅವ್ರವ್ರಿಗೆ ಬೇಕಾದಿರ್ತಕ್ಕಂಥ ಕೊಡ್ತಕ್ಕಂಥ ಲೆಕ್ಕ. ಇದು ಪಾರದರ್ಶಕವಾಗಿ ಸಮಾಜ 80 ಲಕ್ಷ ಜನಸಂಖ್ಯೆಂತ ಯಾವುದೇ ರೀತಿಯ ಸಂದೇಶವನ್ನು ಕಲ್ಪಿಸಿ ಲೆಕ್ಕ ಮಾಡ್ತಕ್ಕಂಥ ಲೆಕ್ಕ ಅಲ್ಲ. ಇದನ್ನು ನಾವು ಒಪ್ಪೋದು ಇಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವು ಪ್ರತ್ಯೇಕವಾಗಿ ನಮ್ಮ ಸಮಾಜದ ಭಕ್ತಗಳ ಏನು ದೇಣಿಗೆ ಕೊಟ್ಟಿರ್ತಾರಲ್ಲ, ಅವ್ರು ಮನೆ ಮನೆಗೆ ಹೋಗಿ ನಿಮ್ಮ ಹಣ ಶ್ರೀಪೀಠಕ್ಕೆ ಪ್ರಾಮಾಣಿಕವಾಗಿ ಮುಟ್ಟಿದೆ ಇಲ್ಲ ಅಂತಕ್ಕಂಥದ್ದನ್ನು ನೀವು ಚರ್ಚೆ ಮಾಡಿರಿ ಅಂತ ಹೇಳಿದ್ರೆ ಇಡೀ ರಾಜ್ಯ ತುಂಬ ಇದನ್ನೆಲ್ಲ ಏನು ಮಾಡ್ತೀವಿ, ವ್ಯವಸ್ಥಿತವಾಗಿ ಪ್ರಚಾರ ಮಾಡಿ ಈ ಪೀಠದ ಬಗ್ಗೆ, ಈ ಪೀಠ ನಡೆತಕ್ಕಂಥ ಅವ್ಯವಹಾರಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡ್ತೀವಿ. ಉಚ್ಚಾಟಿತ ಸ್ವಾಮಿಗಳು ಯಾರು ಉಚ್ಚಾಟನೆ ಮಾಡಿದವರು? ಟ್ರಸ್ಟು. ಯಾವ ಮಾನದಂಡದೊಳಗೆ ಟ್ರಸ್ಟ್ಗಳು ಮಾಡ್ಕೊಂಡಿದ್ದಾರೆ? ಟ್ರಸ್ಟಿಗಳು. ಭಕ್ತ ಸಮೂಹನ ಏನೋ ಕೇಳಿದ್ರೆ ಟ್ರಸ್ಟಿಗಳಿದ್ದಾರೆ 12-13 ಜನ 85 ಲಕ್ಷ ಜನಕ್ಕೆ ದೊಡ್ಡವರಾ? ನಾನು ಕೇಳ್ತಾ ಇರೋದು, ನಮ್ಮ ಸಂಘದ ನಿಯಮ ಹೆಂಗಿದೆ ಅಂತಂದರೆ, ಒಂದು ಗ್ರಾಮೀಣ ಘಟಕದಿಂದ ಒಬ್ಬ ತಾಲೂಕಾ ಘಟಕ ಬರಬೇಕು, ತಾಲೂಕಾ ಘಟಕದಿಂದ ಜಿಲ್ಲಾ ಘಟಕ, ಜಿಲ್ಲಾ ಘಟಕ ರಾಜ್ಯ ಘಟಕಕ್ಕೆ ಬರಬೇಕು. ಇದು ನಮ್ಮ ಸಂಘದ ಬೈಲಾ. ಈ ರೀತಿ ಇರುವಾಗ ಟ್ರಸ್ಟಿಗಳು ಅಂತಕ್ಕಂಥವ್ರು ಯಾವ ಮಾನದಂಡಗಳು ಆಯ್ಕೆ ಮಾಡ್ತೀವಿ? ನೀವೇ ಪ್ರಶ್ನೆ ಮಾಡಿರಿ ಅವರಿಗೆ. ಇದನ್ನು ನೀವು ಹೋಗಿ ಅವ್ರಿಗೆ ಪ್ರಶ್ನೆ ಮಾಡಿರಿ. ನೀವು ಟ್ರಸ್ಟಿಗಳಿದ್ದೀರಾ 12 ಜನ, ನಿಮ್ಮನ್ನು ಯಾವ ಮಾನದಂಡದ ಆಧಾರದ ಮೇಲೆ ನೀವು ಟ್ರಸ್ಟಿಗಳಾಗಿದ್ದೀರಾ? ಯಾವ ಜಿಲ್ಲೆಗಳು ಪ್ರಾತಿನಿಧ್ಯ ಕೊಟ್ಟಿದ್ದೀರಾ ನೀವು? ಅವರಿಂದ ಒಂದು ಭಕ್ತ ಸಮೂಹ ಇದೆ. ಎಲ್ಲಿ ಭಕ್ತ ಸಮೂಹ ಇದೆ? 80 ಲಕ್ಷ ಇರ್ತಕ್ಕಂಥದ್ದು ಸಮಾಜದ ಪರವಾಗಿ, ಟ್ರಸ್ಟಿಗಳ ಪರವಾಗಿ ಅಲ್ಲ. ನೀವೆಲ್ಲರೂ ಟ್ರಸ್ಟಿಗಳ ಪರವಾಗಿ ಯಾರು ಇದಾರ? ಇಲ್ಲ ಕೇಳಿ, ತಾವೇ ಕೇಳಲ್ಲ. ಸಮಾಜದ ಪರವಾಗಿ, ಸಮಾಜದ ಮಾನ ಮರ್ಯಾದೆಯನ್ನು ಬೀದಿಯಲ್ಲಿ ಮಾತಾಡ್ತಿದ್ರಲ್ಲ, ಇವರೆಲ್ಲ ಸಮಾಜದ ಚಿಂತಕರು, ಸಮಾಜದ ಶ್ರೇಷ್ಠ ಭಕ್ತರು. ಇವರು ಯಾವುದೇ ಆಮಿಷಗಳಿಗೊಳಗಾಗಿ ದುಡ್ಡು ಕೊಟ್ಟು ಬಂದ್ರು. ನೀವ್ಯಾರು ದುಡ್ಡು ತಗೊಂಡು ಬಂದಿದ್ದಾರೆ? ಪ್ರಾಮಾಣಿಕವಾಗಿ ಈ ಹರಪೀಠದಲ್ಲಿ ಮಹಾಂತ ಅಜ್ಜನ ಕೃಪಾ ಪವಾಡದಿಂದ ಬಂದಿರತಕ್ಕಂಥ ಭಕ್ತರು ನಾವೆಲ್ಲ. ನಾವು ಯಾವುದೇ ಆಮಿಷಕ್ಕೊಳಗಾಗಿ ಇಲ್ಲಿ ಬಂದಿಲ್ಲ, ಯಾರು ಆಮಿಷಕ್ಕೊಳಗಾಗಿ ಬಂದಿಲ್ಲ. ಇದು ನಮ್ಮ ಸ್ಪಷ್ಟತೆ ಇದೆ. ಯಾವುದೇ ರೀತಿ ಶ್ರೀಗಳನ್ನು ಉಚ್ಚಾಟನೆ ಮಾಡಲಿಕ್ಕೆ ಆ ಟ್ರಸ್ಟಿಗಳಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಆ ಟ್ರಸ್ಟ್ ಅಂತಕ್ಕಂಥದ್ದೇ ಒಂದು ಬೋಗಸ್. ಆ ಟ್ರಸ್ಟ್ ಅಂತಕ್ಕಂಥ ಬೋಗಸ್. ಅದು ತಾವು ಮಾಧ್ಯಮ ಮಿತ್ರರಲ್ಲಿ ಈ ಮುಖಾಂತರ ಯೋಚನೆ ಮಾಡ್ತೀವಿ. ಆ ಟ್ರಸ್ಟಿಗಳು 12 ಜನ ಕೇಳಿ ನಿಮ್ಮನ್ನ ಟ್ರಸ್ಟ್ ಅಂತ ಮಾಡಿದಾರಲ್ಲ, ಯಾವ ಮಾನದಂಡ ಮೇಲೆ 12 ಜನ ಟ್ರಸ್ಟಿಗಳು ಆಯ್ಕೆ ಮಾಡಿದೆ? ರಾಜ್ಯ ಸಂಘ ಮಾಡಿದೆಯೋ, ತಾಲೂಕಾ ಸಂಘ ಮಾಡಿದೆಯೋ, ಜಿಲ್ಲಾ ಸಂಘ ಮಾಡಿದೆಯೋ, ಸಮಾಜ ಮಾಡಿದೆಯೋ ಅಂತಕ್ಕಂಥ ಪ್ರಶ್ನೆ ಮಾಡಿ ನೀವು. ಈಗ ಯಾರು ಹೋಗಲ್ಲ. ಇದು ಭಕ್ತ ಸಮೂಹದ ಲೆಕ್ಕ ಅಲ್ಲ, ಅದು ಟ್ರಸ್ಟಿಗಳ ಲೆಕ್ಕ, ಟ್ರಸ್ಟಿ ಫಾಲೋವರ್ಸ್ ಲೆಕ್ಕ ಅಷ್ಟೇ. ಇದು ನೀವು ಯಾರೋ ಭಕ್ತ ಸಮೂಹ ಒಪ್ಕೊಳ್ತೀರ ಲೆಕ್ಕನ? ಇದು ಭಕ್ತ ಸಮೂಹದ ಲೆಕ್ಕ. 2008ರಿಂದ 2009ನೇ ಸಾಲಿನ ಲೆಕ್ಕ ಪತ್ರ ಯಾಕಾಗಿಲ್ಲ? 10ರದ ಯಾಕಾಗಿಲ್ಲ? 11ರದ ಯಾಕಿಲ್ಲ? 12, 26 ವರ್ಷ ಇಲ್ಲಿ ತನಕ ಲೆಕ್ಕ ಕೊಡದವರು ತರಾತುರಿ ಲೆಕ್ಕ ಕೊಡ್ತಾರೆ ಅಂತಂದ್ರೆ ನಾವು ಮೂಡ್ರಲ್ಲ. ಕಣ್ಣಿದ್ದು ಕುರುಡಲ್ಲ, ಕಿವಿದ್ದು ಕಿವುಡಲ್ಲ, ಬಾಯಿದು ಮೂಕರಲ್ಲ, ಎಲ್ಲವನ್ನು ತೂಕವಾಗಿ ನೋಡ್ತಾ ಇದ್ದೇವೆ. ನಾವು ಹೋರಾಟ ಏನಿದ್ರು ಸಮಗ್ರ ಪಂಚಮಶಾಲಿ ಪ್ರಾಮಾಣಿಕತೆ ಹೋರಾಟಕ್ಕೆ ನಮ್ದು ಬೆಂಬಲ. ಅವರು ವರ್ಷ ಆಡಿಟ್ ಮಾಡಿ ಅಂತ ಹೇಳ್ತಾಳ್ರಿ. ಆಡಿಟ್ ಮಾಡಿದ ಮೇಲೆ ತಾಲೂಕು ಘಟಕ, ಸಮಾಜ ಘಟಕ, ಗ್ರಾಮ ಘಟಕ, ತಾಲೂಕು ಘಟಕ, ರಾಜ್ಯ ಘಟಕ ಕುಂಚ ಒಂದು ಮೀಟಿಂಗ್ ಮಾಡ್ಬೋದತ್ತಲ್ಲ. ನಾವು ಮೊನ್ನೆ ಆಡಿಟ್ ಮಾಡಿಸಿದ್ದೇವೆ, ಮೀಟಿಂಗ್ ಮಾಡಿದ್ದೇವೆ. ಸಮಾಜದ ಲೆಕ್ಕ ಈ ವರ್ಷದ ಲೆಕ್ಕ ಇಷ್ಟಿತ್ತು, ಈ ವರ್ಷದ ಲೆಕ್ಕ ಇಷ್ಟಂತ ಯಾರು ತಿಳಿಸಿದಾರೆ? ಅವ್ರು ಕರೆದಿಲ್ಲ ಅಲ್ರಿ. ನಾವಲ್ಲಿ ಹೋಗಲ್ಲ. ಒಂದು ನಿಮಿಷ, ಇವತ್ತಿನ ಲೆಕ್ಕ ಬೇಡ ನಮಗೆ ಇವತ್ತಿನ ಲೆಕ್ಕ ಬೇಡ. ಈ ವರ್ಷ ಏನು ಮಾಡಿದ್ರು? ವರ್ಷ ಮೀಟಿಂಗ್ ಮಾಡಿದ್ರಲ್ಲ, ಆಡಿಟ್ ಮಾಡಿದ್ರಲ್ಲ, ಅದನ್ನು ಮಾಡಿದಂಥ ಆಡಿಟ್ ಮೀಟಿಂಗ್ ಭಕ್ತರಿಗೆ ತಿಳಿಸಿರ ಅವರು. ಗ್ರಾಮ ಘಟಕದ ಅಧ್ಯಕ್ಷರು ಇರ್ತಾರೆ, ತಾಲೂಕು ಘಟಕದ ಅಧ್ಯಕ್ಷರು ಇರ್ತಾರೆ, ರಾಜ್ಯ ಘಟಕದ ಅಧ್ಯಕ್ಷರು ಇರ್ತಾರೆ, ಜಿಲ್ಲಾ ಘಟಕದ ಅಧ್ಯಕ್ಷರು ಇರ್ತಾರೆ. ಯಾರಿಗೆ ತಿಳಿಸಿದ್ರು ಲೆಕ್ಕನ? ಭಕ್ತಾದಿಗಳಿಗೆ ಬೇಡ. ಎಲ್ಲ ಗ್ರಾಮದ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳನ್ನ ಕುಂಚಂದು ಇವ್ರು ಮೀಟಿಂಗ್ ಮಾಡಿದಾರ. ಎಲ್ಲ ಗ್ರಾಮದಲ್ಲಿ ಗ್ರಾಮ ಘಟಕ ಒಂದೇ ಅಲ್ಲ, ಕಜೆನ್ಸಿ ಅಂತ ಮಾಡಿರ್ತಾರೆ. ಸಮಾಜ ಪಂಚಮಸಾಲಿ ಪೀಠ ಹೋರಾಟ ಕಟ್ಟಕರ ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದಾರೆ, ಗ್ರಾಮ ಅಧ್ಯಕ್ಷರು ಮಾಡಿದ್ದಾರೆ, ಗ್ರಾಮ ಘಟಕ ಅಧ್ಯಕ್ಷರು ಮಾಡಿದ್ದಾರೆ, ಖಜಾನ್ಸಿ ಅಂತ ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ದುಡ್ಡು ಎತ್ಕೊಂಡು ಕೊಟ್ಟಿವಲ್ಲ, ಅಧ್ಯಕ್ಷರು ಸೇರಿ
ಖಜಾಂಚಿ ಸೇರಿ ಭಕ್ತರೆಲ್ಲರ ಸೇರಿ ತಾಮನ್ ದುಡ್ಡು ಕೊಟ್ಟಿದ್ದೇವೆ ಇವರಿಗೆ. ಆ ದುಡ್ಡನ್ನು ಇಟ್ಕೊಂಡು ಇವ್ರು ಬೇಕಾದಂಗೆ ಉಪಯೋಗಿಸ್ಕೊಂಡು ಇವಾಗ ನಾವು ವರ್ಷ ಆಡಿಟ್ ಮಾಡಿಸಿದ್ದೀವಿ. ವರ್ಷ ನಾವು ಲೆಕ್ಕ ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟಿದ್ದಾರೆ ಲೆಕ್ಕ ಇವರು? ಈ ದಿನ ತರಾತುರಿಯಲ್ಲಿ ಟ್ರಸ್ಟ್ನವ್ರೇನು ಲೆಕ್ಕ ಕೊಡ್ತೇವೆ ಅಂತ ಬಂದಾರಲ್ಲ, ಇದು ಕೇವಲ ವಾರ್ಷಿಕ ಅವ್ರದ್ದು ಲೆಕ್ಕ ಅಷ್ಟ. ಏನು 2008ರಿಂದ ಇಲ್ಲಿವರೆಗೂ ಏನು ಗ್ರಾಮ ಘಟಕಗಳಿಂದ ಹಣ ವಂಚಿ ತಂದು ಕೊಟ್ಟಿರ್ತಾರಲ್ಲ, ಅದು ಅಷ್ಟೇ ಎಲ್ಲ ತಾಲೂಕು ವೈಜ್ ಲೆಕ್ಕ ತಗೊಂಡು ಬಂದು ಆ ಪೂರ್ತಿ 2008ರಿಂದ 2026ವರೆಗೂ ಲೆಕ್ಕ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಕೇವಲ ಅವರು ದವಸಧಾನ್ಯ ಕೊಟ್ಟಾರ, ಎಲ್ಲನೂ ಕೊಟ್ಟಾರ. ಕೇವಲ ವಾರ್ಷಿಕ ಅವ್ರು ಏನು ಸರ್ಕಾರಕ್ಕೆ ಮಾಡಿರೋದನ್ನು ಕೊಡಕ್ಕೆ ಬಂದಾರ, ಇದು ಯಾರು ಭಕ್ತರು ಒಪ್ಪಲ್ಲ ಅಂತಂದು ನಾನು ಈ ದಿವಸ ಆಗ್ರಹ ಮಾಡ್ತಾ ಇದ್ದೀನಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.